ರಾಜೀನಾಮೆಯಲ್ಲೂ ಕೂಡ ಮುಂದುವರಿದ ದಲಿತಾಸ್ತ್ರ ಇದು. ಕಣ್ಣೀರು ಹಾಕುತ್ತಾ ದಲಿತ ಕಾರ್ಡ್ ಎಸೆದಿದ್ದಾರೆ ಬಿ ನಾಗೇಂದ್ರ. ಮನುವಾದಿ ಬಿಜೆಪಿಗರಿಂದ ದಲಿತರ ಮೇಲೆ ದೌರ್ಜನ್ಯ ಇದು. ಎಸ್ಟಿ ಕ್ಷೇತ್ರಗಳಲ್ಲಿ ಈ ಬಗ್ಗೆ ನ್ಯಾಯ ತೀರ್ಮಾನ ಆಗಲಿ. ಜನತಾ ನ್ಯಾಯಾಲಯಕ್ಕೆ ಬಿಜೆಪಿಗರನ್ನ ಆಹ್ವಾನಿಸಿದ್ದಾರೆ ಬಿ ನಾಗೇಂದ್ರ. ರಾಜೀನಾಮೆಯಲ್ಲೂ ಕೂಡ ಮುಂದುವರಿದ ದಲಿತಾಸ್ತ್ರ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ, ಏನ್ ಕತೆ? ಯಾಕಂತ ಹೇಳಿದ್ರೆ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ದಲಿತಾಸ್ತ್ರ ಇನ್ನೊಂದ್ ಕಡೆಯಲ್ಲಿ, ಅಂದ್ರೆ ನೆಕ್ಸ್ಟ್ ಎಲ್ಲ ಒಂದ್ ಕಡೆ ನಾವು ಮತ್ತೆ ಎಲೆಕ್ಷನ್ ನಿಂತರೂ ಕೂಡ ಬಳ್ಳಾರಿಯಲ್ಲಿ ನಾನೇ ವಿನ್ ಆಗ್ತೀನಿ ಅಂತ. ಯಾಕಂತ ಹೇಳಿದ್ರೆ 2008ರಲ್ಲಿ ಬಿಜೆಪಿಯಿಂದ ಗೆದ್ದಿದ್ದಾರೆ. ಅದಾದ ನಂತರ 2013ರಲ್ಲಿ ಪ್ರತ್ಯೇಕವಾಗಿ ನಿಂತರೂ ಕೂಡ ಗೆದ್ದಿದ್ದಾರೆ ಪಕ್ಷೇತರವಾಗಿ. ಅದಾದ ಮೇಲೆ 2018ರಲ್ಲೂ ವಿನ್ ಆದ್ರು, 2023ರಲ್ಲಿ ಕಾಂಗ್ರೆಸ್ ಮತ್ತೆ ಇದರಲ್ಲಿ ವಿನ್ ಆದ್ರು. ಈಗ ಮತ್ತೆ ನಿರೀಕ್ಷೆ, ಇನ್ ಕೇಸ್ ಎಂಎಲ್ಎ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು ಕೂಡ ಮತ್ತೆ ಎಲೆಕ್ಷನ್ ಆದ್ರೂ ನಾನು ವಿನ್ ಆಗ್ತೀನಿ ಅಂತ. ರಾಜಕೀಯವಾಗಿ ಗೆಲ್ಲೋದು ಬೇರೆ ವಿಷಯ ನಿಕೇಶ್. ನೋಡಿ ಏನಾಗುತ್ತೆ, 2023ರಲ್ಲಿ ಜನತಾ ನ್ಯಾಯಾಲಯದಲ್ಲಿ ಗೆದ್ದೇ ಶಾಸಕರಾಗಿರೋದು. ಅದಾದ ನಂತರವೇ ಸಚಿವರಾಗಿರೋದು ಅವರು. ಮತ್ತೆ ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕು? ಇಲ್ಲಿ ನೋಡಿ ಯಾವ್ದು ಚರ್ಚೆ ಆಗ್ತಾ ಇದೆ ಈಗ. ಪ್ರಕರಣ ಏನು, ಯಾವ ಕಾರಣಕ್ಕಾಗಿ ಇವರು ಹಿಂದೆ ಜೈಲಿಗೆ ಹೋದ್ರು, ಹಗರಣ ಆಗಿದ್ದ ಹಾಗೆ ಅದಲ್ಲ. ಅವ್ರು ಹೇಳ್ತಿರೋದೇನು, ನಾನು ದಲಿತ, ನಾನು ಪರಿಶಿಷ್ಟ ಪಂಗಡಕ್ಕೆ ಸೇರಿದವನು, ಬುಡಕಟ್ಟು ಜನಾಂಗದವನು, ಕಣ್ಣೀರು. ಇದನ್ನೇ ಅವರು ಹೈಲೈಟ್ ಮಾಡುವ ಉದ್ದೇಶದಿಂದಲೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವ್ರಿಗೆ ಗೊತ್ತಿತ್ತು ಏನ್ ಮೆಸೇಜ್ ಕನ್ವೆ ಮಾಡಬೇಕು ಅನ್ನುವಂಥದ್ದು. ಅದನ್ನೇ ಮಾತಾಡಿದ್ರು. ಹಗರಣದ ಬಗ್ಗೆ ಎಲ್ಲೂ ಮಾತಾಡ್ಲಿಲ್ಲ. ಹಗರಣದ ಎಳೆಯನ್ನ ಬಿಡಿಸಿಟ್ಬಿಟ್ಟು ಇಲ್ಲ ನೋಡಿ ನನ್ನ ತಪ್ಪೇನು ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಹೋಗ್ಲಿಲ್ಲ ಅವರು ಅಂತೇಳಿ. ಅಂದ್ರೆ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡುವ ಮೂಲಕ ಮತ್ತೆ ನೋಡಿ ಇನ್ನೂ ಒಂದು ಹೆಜ್ಜೆ ಮುಂದೋದ್ರು ನಿಕೇಶ್ ಅವರು. ಏನ್ ಮಾಡಿದ್ರು, ರಾಮಾಯಣದ ಉತ್ತರಕಾಂಡ ಅದರಲ್ಲಿ ಬರುವಂತ ಶಂಭೂಕ ಅನ್ನುವಂತ ಒಬ್ಬ ಶೂದ್ರ ತಪಸ್ವಿ, ಆತನ್ನ ರಾಮ ಕೊಲ್ತಾನೆ. ಆ ರೀತಿ ಇವತ್ತು ಕೊಲ್ಲಿಕ್ ಸಾಧ್ಯ ಇಲ್ಲ ಅಂತ. ಆ ಕತೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅದೇನು ಅಂತ ಹೇಳಿ. ಅದ್ರ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಿದೆ, ಒಂದೇ ವ್ಯಾಖ್ಯಾನ ಇಲ್ಲ. ಪೆರಿಯಾರ್ ಅವ್ರದ್ದು ಬೇರೆ ವ್ಯಾಖ್ಯಾನ ಇದೆ, ಮಹಾತ್ಮ ಗಾಂಧಿ ಅವ್ರದ್ದು ಬೇರೆ ವ್ಯಾಖ್ಯಾನ ಇದೆ. ಬೇರೆ ಬೇರೆ ಆದರ್ಶ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗಿರುವಾಗ ಇವರು ಶಂಭೂಕನ ಉದಾಹರಣೆಯನ್ನ ಕೊಡುವ ಮೂಲಕ ತಮ್ಮನ್ನ ತಾವು ಶಂಭೂಕನಿಗೆ ಹೋಲಿಸಿಕೊಂಡು, ಅಂದ್ರೆ ಅವತ್ತು ಒಬ್ಬ ಶೂದ್ರ ತಪಸ್ವಿಯನ್ನ ರಾಮಾಯಣದಲ್ಲಿ ರಾಮನೇ ಕೊಂದಿದ್ದ, ಇವತ್ತು ನನ್ನ ರಾಜಕೀಯವಾಗಿ ಬಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಸಂದೇಶ ಕೊಡ್ತಿದ್ದಾರೆ. ಅಂದ್ರೆ ಅವರು 100ಕ್ಕೆ100 ದಲಿತ ಅಸ್ತ್ರವನ್ನ ಹಾಗೂ ಜಾತಿಯ ಶೆಲ್ಟರ್ನ ಈ ಪ್ರಕರಣದಲ್ಲಿ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಅವರದೇ ಮಾತುಗಳ ಸ್ಪಷ್ಟ ಆಗೋಯ್ತು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಬಹುಶಃ ಅವರಿಗೆ ಉಳಿದಂತಹ ಕೊನೆಯ ಅಸ್ತ್ರ ಅನ್ಸುತ್ತದು. ಅದು ಬಿಟ್ಟು ಬೇರೆ ದಾರಿಯೇರಿಲ್ಲ ಅವರಿಗೆ. ಯಾಕಂದ್ರೆ ಏನೆಲ್ಲ ಹೇಳಬಹುದು ಎಲ್ಲ ಹೇಳಾಗಿತ್ತು. ಅಧಿವೇಶನದಲ್ಲೂ ಕೂಡ ಹೋರಾಟ ಮುಂದುವರೆದಿತ್ತು. ಇನ್ನೇನು ಪಾದಯಾತ್ರೆ ಆರಂಭ ಆಗೋದಿತ್ತು. ಅವರ ಪಕ್ಷದಲ್ಲೇ ಹೈಕಮಾಂಡೇ ಅವರಿಗೆ ರಾಜೀನಾಮೆ ನಿರ್ದೇಶನ ಕೊಟ್ಟಾಗಿತ್ತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳು ನಿನ್ನೆಯೇ ಹೇಳ್ಬಿಟ್ಟಿದ್ರು ಏನಂತ, ನಾಗೇಂದ್ರ ಶಿಸ್ತಿನ ಸಿಪಾಯಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ರಾಜೀನಾಮೆ ಕೊಡ್ತಾರೆ ಅಂತ. ಹೀಗಿದ್ದಾಗ ಬೇರೆ ದಾರಿ ಇರಲಿಲ್ಲ. ಒಂದು, ರಾಜಕೀಯವಾದ ವಾಗ್ದಾಳಿ ಮಾಡಿದ್ರು. ಎರಡನೇದು, ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಮೂರನೇದು, ಭಾವನಾತ್ಮಕವಾಗಿ ಕಣ್ಣೀರು ಹಾಕುವ ಮೂಲಕ ತಮ್ಮನ್ನ ತಾವು ಕ್ಲೀನ್ ಅಂತೇಳಿ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಈ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದು ಬಹಳ ಸ್ಪಷ್ಟ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.